ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಎರಡು ಜನ ಸ್ಪರ್ಧಿಗಳ ಮಧ್ಯೆ ಈಗ ಟಾಸ್ಕ್ ನಡೀತಾ ಇದೆ. ಸೊ ಇಲ್ಲಿ ಅಶ್ವಿನಿ ಮತ್ತು ಧ್ರುವಂತ್ ಅವರ ಮಧ್ಯೆ ಒಂದು ಟಾಸ್ಕ್ ಕೂಡ ನಡೀತಾ ಇದೆ. ಈ ಒಂದು ಟಾಸ್ಕ್ ಅಂದರೆ ಈ ಒಂದು ಗೇಮ್ನ ಆಟನ ಹಾಳು ಮಾಡೋಕ್ಕೋಸ್ಕರ ಇಲ್ಲಿ ನೀರು ಚೆಲ್ಲುವ ಒಂದು ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. ಯಾರಿಗೆ? ರಘು ಮತ್ತು ರಾಶಿಕಾ ಅವರಿಗೆ. ಬನ್ನಿ ಈ ಒಂದು ಟಾಸ್ಕ್ ಹೇಗಿದೆ ಮತ್ತು ಯಾರೆಲ್ಲ ಆಡ್ತಾ ಇದ್ದಾರೆ, ಯಾರು ತುಂಬ ಚೆನ್ನಾಗಿ ಆಡಿದ್ರು, ಇವರ ಮಧ್ಯೆ ಕೆಲವೊಂದಿಷ್ಟು ಮಾತುಗಳು ಕೂಡ ನಡೀತಾ ಇದ್ದಾವೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ಸೊ ಇದೇ ರೀತಿಯ ಒಂದು ಟಾಸ್ಕ್ ಬಗ್ಗೆನೂ ಅಪ್ಡೇಟ್ ಮಾಡಿದರು. ಅಲ್ಲಿ ಸೊ ನಮ್ಮ ರಾಶಿಕಾ ಮತ್ತು ರಘು ಅವರು ಆಟ ಆಡ್ತಾಯಿದ್ರು. ಆಪೋಸಿಟ್ಟಾಗಿ ಆ ಒಂದು ಆಟನ ಹಾಳು ಮಾಡೋಕ್ಕೆ ಅಶ್ವಿನಿ ಮತ್ತು ಧ್ರುವಂತ್ ಅವರು ಆಟ ಆಡ್ತಾಯಿದ್ರು ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಪ್ರೋಮೋದಲ್ಲಿ ಇಲ್ಲಿ ಸೊ ಈಗ ಮೇನ್ ಟಾಸ್ಕ್ ಆಡ್ತಾ ಇರುವಂಥದ್ದು ಧ್ರುವಂತ್ ಮತ್ತು ಅಶ್ವಿನಿ ಅವರು. ಇವರ ಆಟನ ಹಾಳು ಮಾಡೋಕ್ಕೋಸ್ಕರ ರಘು ಮತ್ತು ರಾಶಿಕಾ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಆಟ ಹಾಳು ಮಾಡೋದು ಅಂದ ತಕ್ಷಣ ಸೊ ಅವ್ರನ್ನ ಹೋಗಿ ಆಟಾಡುವಂತಹ ವಸ್ತುಗಳನ್ನ ಹಾಳು ಮಾಡೋದಲ್ಲ. ಸೊ ಅವರಿಗೆ ಮುಖಕ್ಕೆ ನೀರನ್ನು ಹೊಡಿಬೇಕು. ಆ ಒಂದು ಅವರ ಮುಖಕ್ಕೆ ಜೋರಾಗಿ ನೀರನ್ನು ಹಾಕಿ ಸೊ ಆ ಒಂದು ಟಾಸ್ಕ್ನ ಹಾಳು ಮಾಡಬೇಕು. ಈ ಒಂದು ಟಾಸ್ಕ್ ಯಾವ ರೀತಿ ಇದೆಯಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು. ಇಲ್ಲಿ ಎರಡು ಜನ ಸ್ಪರ್ಧಿಗಳಿಗೆ ಒಂದು ಹಗ್ಗನ ಕಟ್ಟಿದ್ದಾರೆ. ಸೊ ಅದು ತುಂಬ ಟೈಟಾಗಿ ಎಳಿತಾ ಇರ್ತಾರೆ ಹಿಂದ್ಗಡೆಯಿಂದ. ಬಟ್ ಆದರೆ ಒಂದು ಕಂಬವನ್ನು ಸಪೋರ್ಟ್ ಹಿಡ್ಕೊಂಡು ಆ ಒಂದು ಕಂಬನ ಸಹಾಯದಿಂದ ಯಾರು ಅತಿ ಹೆಚ್ಚು ನಿಲ್ತಾರೋ ಅವರು ಆ ಒಂದು ಟಾಸ್ಕ್ನ ವಿನ್ ಆಗ್ತಾರೆ. ಇಲ್ಲಿ ಜೋಡಿ ಟೀಮ್ಗಳಾಗಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಜೋಡಿ ಟೀಮ್ಗಳಲ್ಲಿ ಸೊ ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ರಘು ಮತ್ತು ರಾಶಿಕಾ ಅವರು ಆಟ ಆಡ್ತಾ ಇದ್ರು. ಸೊ ಅವರ ಆಟನ ಹಾಳು ಮಾಡೋಕ್ಕೋಸ್ಕರ ಅಶ್ವಿನಿ ಮತ್ತು ಧ್ರುವಂತ್ ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ರು. ಸೊ ಮೇನ್ ಟಾರ್ಗೆಟ್ನ ಅಲ್ಲಿ ರಾಶಿಕಾ ಅವ್ರನ್ನ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಈಗ ಆಪೋಸಿಟಾಗಿ ಆಡ್ತಾ ಇದ್ದಾರಲ್ಲ, ಸೊ ಇಲ್ಲಿ ಅಶ್ವಿನಿ ಅವ್ರನ್ನ ರಘು ಮತ್ತು ರಾಶಿಕಾ ಅವರು ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ವೀಕ್ಷಕರೇ, ಇಲ್ಲಿ ರಾಶಿಕಾ ಅವರು ಅಶ್ವಿನಿ ಅವರಿಗೆ ಅವರ ಮುಖಕ್ಕೆ ನೀರು ಹಾಕಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಸೊ ಒಳ್ಳೆಯವರಂತೂ ಆಗಲ್ಲ, ಒಳ್ಳೆಯವ್ರ ರೀತಿ ತೋರಿಸ್ಕೊಳ್ಳೋ ಇಂಟೆನ್ಷನ್ ಕೂಡ ನಮಗಿಲ್ಲ, ಯಾಕೆ ಈ ಜೀವನ ನಿಮಗೆ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಕಡೆ ರಘು ಅವರು ಸೊ ಇಲ್ಲಿ ಧ್ರುವಂತ್ ಅವರ ಮುಖಕ್ಕೆ ಎಷ್ಟು ಫೋರ್ಸ್ ಆಗುತ್ತೋ ಅಷ್ಟು ಫೋರ್ಸಲ್ಲಿ ನೀರನ್ನು ಹೊಡಿತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅವರು ಆ ಒಂದು ಪ್ರಾಪರ್ಟಿನ ಬಿಟ್ಟು ಆ ಕೈ ಬಿಟ್ಟರಪ್ಪ ಅಂದರೆ ಆ ಒಂದು ಟಾಸ್ಕ್ನಲ್ಲಿ ಆ ಸ್ಪರ್ಧಿ ವಿನ್ ಆಗ್ತಾರೆ. ಅಂದರೆ ಬಿಟ್ಟಿರುವಂಥ ಸ್ಪರ್ಧಿಗಳನ್ನ ಬಿಟ್ಟು ಉಳಿದಿರುವಂಥ ಸ್ಪರ್ಧಿಗಳು ವಿನ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಎಷ್ಟು ಜೋರಾಗುತ್ತೋ ಅಷ್ಟು ಜೋರಾಗಿ ಅವರ ಮುಖಕ್ಕೆ ನೀರು ಹೊಡೆದು ಅವರ ಆ ಒಂದು ಪೋಲ್ನಿಂದ ಕೈನ ಬಿಡಿಸೋಕ್ಕೆ ಟ್ರೈ ಮಾಡಬೇಕು. ಅದೇ ರೀತಿ ಇಲ್ಲಿ ಸಿಕ್ಕಾಪಟ್ಟೆ ಪ್ರಯತ್ನ ಕೂಡ ನಡೀತಾ ಇದೆ. ಅದರ ಮಧ್ಯೆಯಲ್ಲಿ ರಘು ಅವರು ತುಂಬ ಫೋರ್ಸ್ ಆಗಿ ಧ್ರುವಂತ್ ಅವರ ಮುಖಕ್ಕೆ ನೀರು ಹೊಡೆದಾಗ ಧ್ರುವಂತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಆ ರೀತಿ ಮುಖಕ್ಕೆ ನೀರು ಹೊಡಿತಿದಾರಲ್ಲ ನಿಮಗೆ ಗೊತ್ತಾಗಲ್ವಾ, ಸೊ ಆ ರೂಲ್ಸ್ ಬುಕ್ಕಲ್ಲಿ ಇದೆ, ಆ ರೀತಿ ಮುಖಕ್ಕೆ ನೀರು ಹೊಡೆಯೋಗಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಇಲ್ಲಿ ಅಶ್ವಿನಿ ಅವರು ಸಹ ಹೇಳ್ತಾ ಇದ್ದಾರೆ, ನಿಮಗೆಲ್ಲ ಗೊತ್ತಾಗಲ್ವಾ, ಕಣ್ಣಿಗೆಲ್ಲ ನೀರು ಹೋಗ್ತಾ ಇದೆ, ನಿಮಗೆ ಗೊತ್ತಾಗಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತಿಗೆ ರಾಶಿಕಾ ಅವರು, ಸೊ ಇದೆಲ್ಲ ನಾಟಕ ಗುರು, ನಮಗೆಲ್ಲ ನಾವು ನೋಡಿಲ್ವಾ ನಾಟಕನ, ಇಷ್ಟು ದಿನ ನೋಡ್ಕೊ ಬಂದಿದ್ದೆ, ಅದೇ ನಾವು ಡೇ ಒನ್ನಿಂದನೂ ಬರೀ ನಾಟಕದಲ್ಲೇ ಬದುಕಿದ್ದಾರೆ, ಇದೇನು ದೊಡ್ಡ ವಿಷಯ ಅಲ್ಲ ಇವ್ರಿಗೆ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಏನು ನಾಟಕ ಮಾಡ್ತೀಯಮ್ಮ, ಇಷ್ಟು ಜೀವನ ಪೂರ್ತಿ ನಾಟಕ ಮಾಡ್ಕೊಂಡೇ ಬದುಕಂಡ ಅನ್ನೋ ರೀತಿಲಿ ಇಲ್ಲಿ ರಾಶಿಕಾ ಅವರು ಅಶ್ವಿನಿಗೆ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಅಶ್ವಿನಿ ಏನು ಹೇಳ್ತಾ ಇದ್ದಾರೆ, ಅದಕ್ಕೆ ನಾನು 100 ಸಿನಿಮಾ ಮಾಡಿದ್ದು ನಿನ್ನ ಥರ ಒಂದು ಸಿನಿಮಾ ಮಾಡಿಕೊಂಡು ಇಲ್ಲಿ ಪೋಸ್ ಮಾಡ್ತಾ ಇಲ್ಲ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ರಾಶಿಕಾ ಅವರು, ಜನ ಎಲ್ಲ ಹೇಳ್ತಾ ಇದ್ದಾರೆ ನೀನು 100 ಸಿನಿಮಾ ಮಾಡಿದವಳು, ನೀ ಯಾರು ಅಂತಲೇ ಗೊತ್ತಿಲ್ಲ, ನೀನೇನು ಮಾತಾಡ್ತೀಯ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ತುಂಬ ವಾದ ವಿವಾದಗಳು ನಡೀತಾ ಇದ್ದಾವೆ. ಅಷ್ಟೇ ಅಲ್ಲದೆ ತುಂಬ ಫೋರ್ಸಿಂದ ಅಶ್ವಿನಿಯವರ ಮುಖಕ್ಕೆ ನೀರು ಹೊಡಿತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಅಲ್ಲಿ ಇಂಟೆನ್ಷನ್ ಆಗಿ ಹೊಡಿತಾ ಇಲ್ಲ, ಬಟ್ ಒಂದು ಟಾಸ್ಕ್ನ ರೂಲ್ಸ್ ಆಗಿರ್ಬೋದು, ಆಡುವಂಥ ರೀತಿ ಅದೇ ರೀತಿ ಇದೆ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಈ ರೀತಿಯ ಒಂದು ಮುಖಕ್ಕೆ ನೀರು ಹೊಡೆಯುತ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇಲ್ಲಿ ಅಶ್ವಿನಿ ಮತ್ತು ಧ್ರುವಂತ್ ಅವರ ಮೇಲೆ ದ್ವೇಷದ ನೀರು ಚೆಲ್ಲಾಟ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಟಾಸ್ಕ್ನಲ್ಲಿ ಇವರಿಬ್ಬರು ಏನಾದರೂ ಕೈ ಬಿಟ್ಟರಪ್ಪ ಅಂದರೆ ರಾಶಿಕಾ ಮತ್ತು ರಘು ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅವರು ನೆಕ್ಸ್ಟ್ ಒಂದು ಟಾಸ್ಕ್ಗೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ನಲ್ಲಿ ಅಶ್ವಿನಿ ಮತ್ತು ಧ್ರುವಂತ್ ಅವರು ಫುಲ್ ಎಫರ್ಟ್ ಹಾಕಿ ಆಟ ಆಡ್ತಾ ಇದ್ದಾರೆ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಫೋರ್ಸಿಂದ ರಘು ಮತ್ತು ರಾಶಿಕಾ ಅವರು ಇವರ ಮುಖಕ್ಕೆ ನೀರನ್ನ ಹೊಡಿತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರ್ಬೋದು ನೀರು ಫೋರ್ಸ್ ಯಾವ ರೀತಿ ಇರುತ್ತೆ ಅಂತ. ಆ ಒಂದು ಫೋರ್ಸ್ನ ನೀರಲ್ಲಿ ಮುಖಕ್ಕೆ ಹೊಡೆದ್ರೆ ಗ್ಯಾರಂಟಿ ಮುಖ ಸ್ವಲ್ಪ ಗಾಯ ಆಗೋದಾಗಿರ್ಬೋದು, ನೋವಾಗಿರ್ಬೋದು, ಆ ರೀತಿ ನಡೆಯುತ್ತೆ. ಇಲ್ಲಿ ತಲೆಕಾಗಿರುವಂಥ ಹೆಲ್ಮೆಟ್ ಕೂಡ ಬಿದ್ದೋಗ್ತಾ ಇದೆ ಅವರು ಹೊಡೆಯುವಂಥ ಫೋರ್ಸ್ ನೀರಿಗೆ. ಈ ಒಂದು ಟಾಸ್ಕ್ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ಟಾಸ್ಕ್ ಯಾವ ರೀತಿ ಅಂತ ಇನ್ನೂ ಕ್ಲಿಯರ್ ಯಾರೂ ಕೂಡ ಗೊತ್ತಿಲ್ಲ. ಈ ಒಂದು ಪ್ರೋಮೋದಲ್ಲಿ ಕೂಡ ತೋರಿಸಿಲ್ಲ. ದಯವಿಟ್ಟು ಯಾರು ಇನ್ನು ಈ ಒಂದು ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಕೊಬರ್ಬೋದು. ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಕೋಬೇಡಿ, ಇವತ್ತು ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅಶ್ವಿನಿ ಮತ್ತು ರಾಶಿಕಾ ಅವರ ಅಸಲಿ ಮುಖ ಶುರು ಆಗಿದೆ, ಅಂದರೆ ಬಿಗ್ ಬಾಸ್ನ ಅಸಲಿ ಆಟ ಈಗ ಶುರು ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅಶ್ವಿನಿಯವರು ರಾಶಿಕಾಗೆ ನೀರು ಹೊಡೆಯುವಾಗ ಇಲ್ಲಿ ಅಶ್ವಿನಿಯವರ ಮುಖಬಣ್ಣವನ್ನು ಸೊ ನಮ್ಮ ರಕ್ಷಿತ್ ಅವರು ಕಳಚಿಟ್ರು. ಇದೀಗ ಅಶ್ವಿನಿಗೆ ರಾಶಿಕಾ ಅವರು ನೀರು ಹೊಡೆಯುವಾಗ ರಾಶಿಕಾ ಅವರೇ ಅಶ್ವಿನಿಯವರ ಮುಖಬಣ್ಣನ ಕಳಚಿಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು.
ಬರೀ ನಾಟಕದಲ್ಲೇ ಜೀವನ ನಡೆದೋಯ್ತಲ್ಲಮ್ಮ ನಿಂದು ಅನ್ನೋ ರೀತಿಲಿ ಇಲ್ಲಿ ರಾಶಿಕಾ ಅವರು ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ಅಶ್ವಿನಿ ಅವರು ಮೂವಿ ವಿಚಾರಕ್ಕೆಲ್ಲ ಬರ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ಇಲ್ಲಿ ಯಾರು ಯಾವ ರೀತಿ ಮಾತಾಡಿದ್ರು ಮತ್ತು ಯಾರ ಬಗ್ಗೆ ಫಸ್ಟ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದರಲ್ಲೂ ಕೂಡ ಈ ಒಂದು ನೀರು ಚೆಲ್ಲಾಟ ಇದೆಯಲ್ಲ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೂ ಕೂಡ ಹೇಳ್ಬೋದು. ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು, ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ಗೆ